ಹಾ, ಮೊಮ್ಮಗಳಿಗೆ ಮದುವೆ ಗಿದ್ವೆ ಮಾಡಲ್ಲಮ್ಮ. ಮದ್ವೆ ಮಾಡ್ಕೊ ಅಂದ್ರೆ ನಾವಲ್ಲೇ ಅಂತಾಳೆ. ನಾನೇನ್ ಮಾಡ್ಲಿ? ನಾನು ಹೇಳಿದ್ರು ಕೇಳಕ್ಕಿಲ್ಲ ರೀ. ಅಜಯ್ಯ, ನಾನು ಲಗ್ನ ಆಗಲ್ಲ. ನಾನು ದಾದಿನ್ ಬಿಟ್ಟು ಹೋಗಲ್ಲ. ನೀವ್ ಇನ್ನೊಂದ್ಸರಿ ಲಗ್ನ ಗಿಗ್ನ ಅಂದ್ರೆ ನಿಮ್ ಕಣ್ ಕಿತ್ಬಿಟ್ಟು ಕಾಗೆಗೆ ಹಾಕ್ಬಿಡ್ತೀನಿ. ಇವರು ಹುಡುಗ ಕಡೆಯವರಮ್ಮ, ಸುಮ್ಮನೆ ಒಪ್ಕೊಂಡು ಮದುವೆ ಆಗು. ನೋಡಜ್ಜ, ನಾನ್ ಲಗ್ನ ಆದ್ರೆ ನಮ್ ದಾದಿನ ಯಾರ್ ನೋಡ್ಕೊಂತಾರೆ? ಅದಕ್ಕೆ ನಾನ್ ನಮ್ ದಾದಿನೂ ಕರ್ಕೊಂಡ್ ಹೋಗ್ತೀನಿ. ಅದಕ್ಕೆ ಅವ್ರು ಒಪ್ಕೊಂತಾರ ಕೇಳ್ರಿ. ಈ ನಮ್ಮ ಹುಡುಗಿ ಮಾತಿಗೆ ಏನಂತೀರಪ್ಪ? ಅದ್ಕೇನ್ ಪರವಾಗಿಲ್ಲ, ನಾವು ಒಪ್ಕೊಂಡಿದೀವಿ. ನಮ್ ಹುಡುಗ ಬಾಳ ಒಳ್ಳೇನಿದ್ದಾನೆ. ಅಜ್ಜಿ ನಮ್ ಜೊತೆಲಿ ಇದ್ರೆ ಪರವಾಗಿಲ್ಲ. ಇರ್ಲಿ ಬಿಡ್ರಿ, ನಮ್ಗೇನ್ ತೊಂದ್ರೆ ಇಲ್ಲ. ಅಜ್ಜಿನೂ ನಮ್ ಜೊತೆಗಿರ್ಲಿ. ಸರಿ, ಹಂಗಾರೆ ನನ್ಗೂ ಒಪ್ಕೆ. ಸರಿನಾ ದಾದಿ? ಏನಿದೆ ಬ್ಯಾಗಲ್ಲಿ? ಸೀರೆ ಸೀರೆ ಏನು ತಗೊಂಬಂದ್ರಿ? ಧನ್ಯ ಮನೆಯವರು ಕರ್ಕಬಾ ಅಂತ ಹೇಳೋರೆ. ಸೀರೆ ಉಟ್ಕೊಂಡು ರೆಡಿ ಆಗು. ನಾನ್ ಬರಲ್ಲ. ಸುಮ್ಮನೆ ರೆಡಿ ಆಗು. ಶಿವಮರೆ, ಯಾಕೆ ನಡ್ಕೊಂಡು ಹೋಗ್ತಿದ್ದೀರಾ? ದವಾಖಾನೆಗೆ ಹೋಗಕತ್ತೀವ್ರಿ. ಯಾಕೆ, ದವಾಖಾನೆ ಇಲ್ಲಿಲ್ವಾ? ಏನಿಲ್ಲ ರೀ, ಇಲ್ಲಿ. ಅಷ್ಟು ದೂರ ನಡ್ಕೊಂಡು ಹೋಗ್ಬೇಕಾ? ಹಾ, ಹೋಗ್ಬೇಕ್ರಿ. ಬಸ್ ಇಲ್ವಾ? ಬಸ್ ಇಲ್ಲ. ನಿಮ್ ದಣಿಗಳ್ಗೆ ಹೇಳ್ಬೇಕಿತ್ತು. ಹೇಳಿ ಹೇಳಿ ಸಾಕಾಯ್ತು ರೀ. ಇವತ್ ನಾಳೆ ಅಂತ ಹೇಳ್ತಾ ಏನು ಮಾಡಿಲ್ಲ ರೀ. ಇದಕ್ ಪರಿಹಾರನೇ ಇಲ್ವಾ? ಸರಿ ಆಯ್ತು, ಹೋಗವ. ಹಾ. ಹೋಗಿ. ದಣಿಯವ್ರೆ, ಇವಳೇ ನಾನು ಹೆಂಡ್ತಿ ಯಮುನಾಬಾಯಿ. ಓಹೋ, ಇವಳೇನಾ ನಿನ್ ಹೆಂಡ್ತಿ? ಚೆನ್ನಾಗಿದ್ದಾಳೆ. ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಳ್ಳಿ. ನಾನು ಯಾರು ಅನ್ಕೊಂಡಿದ್ದೀರಾ? ಯಮುನಾ ಬಾಯಿ. ಈ ಊರವ್ರನ್ನೆಲ್ಲ ಗುಲಾಮ್ರಾಗ್ ಮಾಡ್ಕೊಂಡಿದ್ದೀರಲ್ಲ, ಹಂಗೆ ಅನ್ಕೊಂಡಿದ್ದೀರಾ? ಅವೆಲ್ಲ ನಡೆಯಲ್ಲ ನನ್ನ ಹತ್ರ. ನಿನ್ ಹೆಂಡ್ತಿಗೆ ಬಾಳ ಕೊಬ್ಬೈತೆ. 4 ಅಕ್ಷರ ಕಲ್ತಾಳೆ ಅಂತ ಹೇಳಿ ಬಾಳ ಮೆರಿತವಳೆ. ಈ ಊರಲ್ಲಿ ಸಂಸಾರ ಮಾಡ್ಬೇಕು ಅಂದ್ರೆ ನನ್ನ ಆಶೀರ್ವಾದ ಬೇಕೇ ಬೇಕು. ಅಷ್ಟೊಂದ್ ಮೆರಿಬೇಡ. ನಿನ್ ಬಣ್ಣ ಜನಗಳ ಮುಂದೆ ಬೈಲ್ ಮಾಡ್ತೀನಿ, ನೋಡ್ತಾ ಇರು. ಬನ್ರಿ. ದನಿಗಳ ಮನೆ ಹತ್ರ ಕೆಲ್ಸಕ್ಕೆ ಹೋಗಿ ಬರ್ತೀನಿ. ಮನೆ ಕಡೆ ಹುಷಾರು. ನಿಮ್ದು ಜಮೀನ್ ಐತೆ ಅಂತ ಅಂದ್ಮೇಲೆ ದಣಿಗಳ ಮನೆಗೆ ಹೋಗಿ ಏನು ಕೆಲಸ ಮಾಡ್ತಿದ್ದೀರಾ? ಜಮೀನ್ ಇದ್ರೂ ಜಮೀನಲ್ಲಿ ಕೆಲಸ ಮಾಡಬಾರ್ದು ಅಂತ ದಣಿಗಳ ಆರ್ಡರ್ ಆಗದೆ. ಅದಕ್ಕೆ ಈ ಊರ್ ಜನ ಎಲ್ಲ ಅವ್ರ ಜಮೀನಲ್ಲೇ ಕೆಲಸ ಮಾಡೋದು. ನೀವಿನ್ನು ಯಾವ ಕಾಲದಲ್ಲಿ ಇದ್ದೀರಿ? ಆ ದಣಿ ಹೇಳಿದೆಲ್ಲ ಕೇಳ್ತಾ ಇದ್ದೀರಲ್ಲ, ನಾನ್ ಹೇಳೋದನ್ನು ಸ್ವಲ್ಪ ಕೇಳಿ. ನೀನ್ ಮಾತು ಕಟ್ಕೊಂಡ್ರೆ ಹೊಟ್ಟೆಗೆ ತಣ್ಣೀರ್ ಬಿಟ್ಟನೆ. ಒಳಗಡೆ ಕೆಲಸ ಏನಾರು ಇದ್ರೆ ಮಾಡೋದು. ಎಷ್ಟು ಹೇಳಿದ್ರು ಅಷ್ಟೇ ಇವಕ್ಕೆ. ನಿಮ್ಮನ್ನ ಇಲ್ಲಿ ಏನಕ್ಕೆ ಕರೆಸ್ತೆ ಅಂದ್ರೆ, ಆ ಚೆನ್ನಪ್ಪ ತುಂಬಾ ಕೆಟ್ಟವನು. ಅವನ ಹತ್ರನೇ ಹೋಗಿ ಜೀತದಾಳಾಗಿ ಕೆಲಸ ಮಾಡ್ತಿದ್ದೀರಾ. ನಿಮ್ಗೆ ಹೊಲ ಇದ್ರೂನು ನೀವು ಕೆಲಸ ಮಾಡ್ದೆ ಅವನ ಹತ್ರ ಹೋಗಿ ದುಡಿತಿದ್ದೀರಾ. ನಿಮಗ್ ಸಿಗ್ಬೇಕಾಗಿರೋ ಹಕ್ಕುಗಳು ಸವಲತ್ತುಗಳನ್ನೆಲ್ಲ ಅವನೇ ತಿಂದು ತೇಗಿ ನೀರ್ ಕುಡಿತಾ ಇದ್ದಾನೆ. ನೀವು 2 ಅಕ್ಷರ ಕಲ್ತ್ಕೊಂಡ್ರೆ ತಾನೆ ನಿಮ್ ಮಕ್ಳಿಗೂ ಹೇಳ್ಕೊಡಕ್ ಸಾಧ್ಯ. ನೀವೇ ಕಲ್ತಿಲ್ಲ ಅಂತ ಅಂದ್ರೆ ನಿಮ್ ಮಕ್ಳಿಗೆ ಎಲ್ಲ ಹೇಳ್ಕೊಡ್ತೀರಾ? ಅದಕ್ಕೆ ನನ್ ಮಾತ್ ಕೇಳಿ. ಸಂಜೆ ನಾನು ಅಕ್ಷರಾಭ್ಯಾಸ ಮಾಡಿಸ್ತೀನಿ. ಫಸ್ಟ್ ನೀವು ದೊಡ್ಡವರು ಅಕ್ಷರ ಕಲ್ತ್ಕೊಳ್ಳಿ. ನಿಮ್ ಮಾತ್ ಕೇಳ್ಬಿಟ್ರೆ ನಮ್ ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆನೆ. ನಾಳೆಯಿಂದ ನೀವು ಊಟ ಹಾಕ್ತೀರಾ? ನಮ್ ತಾತನ ಕಾಲದಿಂದ ಕಷ್ಟ ಸುಖ ನೋಡ್ಕೋತಿರೋರು ಈ ದಣಿಯವರು. ನಮ್ ತಾತನ್ ಕಾಲದಿಂದಲೂ ದಣಿ ಮನೇಲೆ ದುಡ್ಕ ಬಂದಿರೋದ್ ನಾವು. ಇನ್ ಮುಂದೆನೂ ನಾವು ದಣಿ ಮನೆಗೆ ದುಡಿತೀವಿ. ಹೋಗಮ್ಮ, ನಿನ್ ಕೆಲ್ಸಿದ್ರು ನೋಡ್ಕೋ. ನಿಮ್ ಮಾತ್ ಕೇಳ್ಕೊಂಡ್ ಬಿಟ್ರೆ ಅಷ್ಟೇ. ಹೋಗೋಣ ನಡೀರೆ, ಕೆಲ್ಸ ಇದೆ ದಣಿ ಮನೇಲಿ. ನನ್ ಮಾತ್ ಕೇಳಿ. 1 ನಿಮಿಷ, ನನ್ ಮಾತ್ ಕೇಳಿ. ಅಯ್ಯೋ, ಅಕ್ಕ, ಯಮುನಕ್ಕ. ಯಾರು? ಬಂದೇ ಇರಿ. ಅಂಬಿಕಾ, ಅಡ್ಗೆ ಮಾಡ್ತಿದ್ದೆ. ಯಾಕೆ ಅಷ್ಟ್ ಜೋರ ಕೂಗ್ದೆ? ಹೌದಾ? ಏನಾಯ್ತು? ಆ ದಣಿ ಮನೇಲಿ ರೇಷನ್ ಕೊಡ್ತಾ ಇದ್ದಾರಾ, ನಾನ್ ತಗೊಂಡ್ ಬಂದೆ. ನೀವು ಹೋಗಿ ತಗೊಂಡ್ ಬನ್ನಿ. ಸರಿ, ತಗೊಂಡ್ ಬನ್ನಿ. ನನ್ ಮಕ್ಳಿಗೆ ಅಡ್ಗೆ ಮಾಡ್ಬೇಕು, ನಾನು ಹೋಗ್ತೀನಿ. ಸರಿ ಅಂಬಿಕಾ, ಆಯ್ತು. ಕುತ್ಕೊಳ್ಳೋಣ. ಅಕ್ಕ,
ಅಕ್ಕ, ಏನೋ ರಾಜ, ಯಮುನಕ್ಕ. ಯಾಕ್ ಹಂಗ್ ಕೂಗ್ತಿದ್ಯಾ? ಏನಾಯ್ತು? ಅಕ್ಕ ಅಣ್ಣ ಹ? ಅಯ್ಯೋ ಯಾಕ್ರಿ ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೋದ್ರಲ್ಲ, ಯಾಕೆ? ಏನಾಯ್ತು? ದಣಿಗಳು ಇನ್ನೊಂದ್ಸತಿ ಕೆಲ್ಸಕ್ಕೆ ಬರಬೇಡ ಅಂತ ಬೇಡ ಅಂತ ಬೈದು ಹೊಡೆದು ಕಳಿಸ್ಬಿಟ್ಟಿದ್ದಾರೆ. ಏನಕ್ಕೆ? ನೀನು ದಣಿಗಳ ಹತ್ರ ಹೋಗಿ ಜಗಳ ಮಾಡ್ಕೊ ಬಂದ್ಯಲ್ಲ, ಅದಕ್ಕೆ ಈ ಬಹುಮಾನ. ಅಂದ್ರೆ ನಮ್ಮ ಹಕ್ಕುಗಳನ್ನ ನಾವು ಕೇಳತ್ತಪ್ಪ. ಇದ್ ಯಾವ ನ್ಯಾಯ? ನೀವು ಸುಮ್ನೆ ಇದ್ರು ಈ ತಾಂಡ ಜನಗಳೆಲ್ಲ ಸುಮ್ನೆ ಇದ್ದಂಗೆ ನಾನ್ ಸುಮ್ನೆ ಇರಲ್ಲ. ನಾನ್ ಕೇಳ್ತೀನಿ. ಅವ್ರ ತಪ್ಪು ಅವ್ರಿಗೆ ಅರಿವು ಮಾಡೇ ಮಾಡ್ತೀನಿ. ಈ ತಾಂಡದವ್ರಿಗೆ ಸಿಗ್ಬೇಕಾಗಿರೋ ಸವಲತ್ತು ಹಕ್ಕುಗಳನ್ನೆಲ್ಲ ಅವ್ರಿಗೆ ಕೊಟ್ಟೆ ಕೊಡಿಸ್ತೀನಿ. ನಡಿ ರಜಾ, ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗೋಣ. ಬಾ ಅಕ್ಕ. ಏನಕ್ರಿ ಖಾಲಿ ಕೊಡ ತಂದಿದ್ದೀರಾ? ನೀರೆಲ್ಲಿ? ದಣಿಗಳನ್ನ ಎದುರಾಕೊಂಡು ನಾವು ಬಾಳ್ವೆ ಮಾಡೋಕ್ಕಾಗತ್ತಾ? ಇವತ್ತು ನೀರು ಕೊಟ್ಟಿಲ್ಲ, ನಾಳೆ ರೇಷನ್ ಕೊಡೋದಿಲ್ಲ, ಇನ್ನು ಏನೇನು ಅನುಭವಿಸ್ಬೇಕಾಗುತ್ತೋ. ಚೆನ್ನಪರೆ ಬರ್ರಿ ಹೊರ್ಗೆ. ನನ್ನ ಹೆಸರಿಟ್ಟು ಕೂಗೋಷ್ಟು ಸೊಕ್ಕ ನಿನ್ಗೆ? ನೋಡಿ ಚೆನ್ನಪ್ಪರೇ, ದೊಡ್ಡವರು ಚಿಕ್ಕವರು ಅನ್ನೋದಿಲ್ ಮುಖ್ಯ ಅಲ್ಲ. ನೀವು ದಣಿಗಳ ಸ್ಥಾನದಲ್ಲಿದ್ದು ನಮ್ಮ ತಾಂಡದವ್ರಿಗೆ ಏನ್ ಮಾಡಿದೀರಾ? ಅವ್ರಿಗೆ ಸಿಗ್ಬೇಕಾಗಿರೋ ಹಕ್ಕುಗಳನ್ನ ಸವಲತ್ತುಗಳನ್ನ ತಿಂದು ತೇಗ್ತಿದ್ದೀರಾ. ನೀವೇ ಬಂದು ಖುದ್ದಾಗಿ ನಮ್ ಜನಗಳ ಮುಂದೆ ತಪ್ಪೊಪ್ಕೋಬೇಕು. ಇಲ್ಲ ಅಂದ್ರೆ ನಿಮ್ ಜನ್ಮನ ಜಾಲಾಡ್ಬಿಡ್ತೀನಿ. ಅದಕ್ಕೂ ಮೀರಿ ನೀವೇನಾದ್ರೂ ಬರ್ಲಿಲ್ಲ ಅಂದ್ರೆ ಮೇಲಧಿಕಾರಿಗಳ್ಗೋಗಿ ಕಂಪ್ಲೇಂಟ್ ಮಾಡ್ತೀನಿ. ನೀವಾಗೆ ಬಂದು ನಮ್ ಜನಗಳ ಮುಂದೆ ನಿಜ ಹೇಳ್ಬೇಕು. ಇಲ್ಲ ಅಂದ್ರೆ ಗೊತ್ತಾಯ್ತಲ್ಲ? ಎಲ್ರಿಗೂ ನಮಸ್ಕಾರ. ಇಷ್ಟು ದಿನ ನಾನು ನಿಮ್ಮನ್ನು ಗುಲಾಮರಾಗಿ ನಡೆಸ್ಕೊಂಡಿದ್ದಕ್ಕೆ ದಯವಿಟ್ಟು ನನ್ನನ್ನು ಕ್ಷಮಿಸಿ. ನಿಮಗೆ ಸಿಗಬೇಕಾದ ಹಕ್ಕುಗಳನ್ನ ನಾನೇ ಮುಂದೆ ನಿಂತು ನಡೆಸ್ಕೊಡ್ತೇನೆ. ರೋಡಿಗೆ ಟಾರ್ ಹಾಕ್ಸ್ಕೊಡ್ತೀನಿ, ಕುಡಿಯೋ ನೀರ ವ್ಯವಸ್ಥೆ ಮಾಡ್ತೀನಿ, ಬೀದಿ ದೀಪ ಹಾಕ್ಸ್ಕೊಡ್ತೀನಿ. ನಿಮ್ಮ ಜಮೀನನ್ನು ನೀವೇ ಮಾಡಿಕೊಳ್ಳಿ. ಸರ್ಕಾರದಿಂದ ಸೈಟ್ ಇದ್ದವರಿಗೆ ಲೋನ್ ಕೊಡ್ತಾರೆ, ನಾನೇ ಮುಂದೆ ನಿಂತು ವ್ಯವಸ್ಥೆ ಮಾಡಿಕೊಡ್ತೀನಿ. ಮಹಿಳೆಯರಿಗೆ ಕಸೂತಿ ಹಾಕುವುದು, ರೊಟ್ಟಿ ಮಿಷಿನ್, ಹೊಲಿಗೆ ಯಂತ್ರ, ಹಿಟ್ಟಿನ ಗಿರಣಿ, ಇದು ಎಲ್ಲದಕ್ಕೂ ಸರ್ಕಾರ ಲೋನ್ ಕೊಡುತ್ತೆ. ನಾನೇ ಮುಂದೆ ನಿಂತು ಮಾಡಿಸಿಕೊಡುತ್ತೇನೆ. 1ನೇ ತರಗತಿಯಿಂದ 10ನೇ ತರಗತಿವರೆಗೆ ನನ್ನ ಸ್ವಂತ ಖರ್ಚಿನಿಂದ ನಾನೇ ಶಾಲೆಯನ್ನು ಕಟ್ಟಿಸಿಕೊಡುತ್ತೇನೆ. ಇದಕ್ಕೆಲ್ಲ ಕಾರಣ ಯಮುನಾಬಾಯಿ. ನಮಸ್ಕಾರಮ್ಮ, ಬರ್ತೀನಿ. ನಮಸ್ಕಾರ. ಯಮುನಾ ಬಾಯಿಗೆ ಜೈ, 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 ಯಮುನಾ ಬಾಯಿಗೆ ಜೈ.